ನ್ಯೂಸ್. ಮೊದಲಿಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಮುಂದುವರೆದ ಪ್ರತಿಭಟನೆ ಪಾದಯಾತ್ರೆ. ಹೊಕ್ರಾಣಿ ಯುವತಿ ಅತ್ಯಾಚಾರ ಎಸಗಿ ಕೊಲೆ ಪ್ರಕರಣ 3 ಜನ ಆರೋಪಿಗಳ ಬಂಧನ, ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಡಿಸಿ ಪೂವಿತ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊಲೆ, ಅತ್ಯಾಚಾರ, ಶೋಷಿತರ ರಕ್ಷಣೆಯಲ್ಲಿ ಪೊಲೀಸ್ ಇಲಾಖೆ ವಿಫಲ, ವಿಶ್ವನಾಥ್ ಪಟ್ಟಿ ಆರೋಪ. ವರಮಹಾಲಕ್ಷ್ಮಿ ಹಬ್ಬದ ಸಡಗರ, ಬೆಲೆ ಏರಿಕೆ ಮಧ್ಯೆಯೂ ಖರೀದಿಯಲ್ಲಿ ತೊಡಗಿದ ಜನತೆ. ರಾಷ್ಟ್ರೀಯ ಕರಾಟೆ ಸ್ಪರ್ಧೆ, ಪಾತ್ರೆ ಅಕಾಡೆಮಿ ತಂಡಕ್ಕೆ ಜಯ. ಮತ್ತು ಜಾಲಹಳ್ಳಿ ರಸ್ತೆ ಅಪಘಾತ, 2 ಬೈಕ್ ಸವಾರರ ಸಾವು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ರಾಜ್ಯ ಸಚಿವ ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿ ವತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 4ನೇ ದಿನವೂ ಮುಂದುವರೆದಿದೆ. 4ನೇ ದಿನದ ಅನಿರ್ದಿಷ್ಟಾವಧಿ ಧರಣಿಯ ಅಂಗವಾಗಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಟಿಪ್ಪು ಸುಲ್ತಾನ್ ಉದ್ಯಾನವನದಿಂದ ಮಹರ್ಷಿ ವಾಲ್ಮೀಕಿ ವೃತ್ತದವರೆಗೆ ಪಾದಯಾತ್ರೆ ನಡೆಸಿದರು. ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 100 ಕೋಟಿ ರೂಪಾಯಿ ಅಕ್ರಮ ಮತ್ತು ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಿ ನಾಗೇಂದ್ರ ಅವರು ಪ್ರಮುಖ ಆರೋಪಿಯಾಗಿದ್ದಾರೆ. ಇಂತಹ ಗಂಭೀರ ಆರೋಪಗಳನ್ನು ಎದುರಿಸುತ್ತಿರುವ ವ್ಯಕ್ತಿಯನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿದರು. ಭ್ರಷ್ಟಾಚಾರದ ಗಂಭೀರ ಆರೋಪ ಎದುರಿಸುತ್ತಿರುವವರನ್ನು ಸಚಿವ ಸಂಪುಟದಲ್ಲಿ ಮುಂದುವರಿಸಿರುವುದು ವಿಧಾನಸೌಧದ ಆಶಯಗಳಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ ಸಮುದಾಯದ ನಂಬಿಕೆಗೆ ಮಾಡಿದ ದ್ರೋಹವಾಗಿದೆ ಎಂದು ಆರೋಪಿಸಿದರು. ಪ್ರಕರಣದ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲಿ ಆರೋಪ ಎದುರಿಸುತ್ತಿರುವ ವ್ಯಕ್ತಿಗೆ ಸಚಿವ ಸ್ಥಾನ ನೀಡಿರುವುದು ಸರ್ಕಾರದ ನಡೆ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕು. ಮಹರ್ಷಿ ವಾಲ್ಮೀಕಿ ನಿಗಮದ ಹಣದ ಅಕ್ರಮ ವರ್ಗಾವಣೆ ಹಾಗೂ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಿಗಮದ ಹಣವು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಹಾಗೂ ಕಲ್ಯಾಣಕ್ಕಾಗಿ ಮೀಸಲಾಗಿದ್ದು, ಆ ಹಣದಲ್ಲಿ ಅಕ್ರಮ ನಡೆದಿರುವುದು ಅತ್ಯಂತ ಗಂಭೀರ ವಿಚಾರವಾಗಿದೆ. ಈ ಪ್ರಕರಣದಲ್ಲಿ ಸಾರ್ವಜನಿಕರ ಹಣದ ದುರುಪಯೋಗವಾಗಿದ್ದರೆ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ನಿಗದಿಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬಿ ನಾಗೇಂದ್ರ ಅವರ ವಿರುದ್ಧದ ಆರೋಪಗಳ ಕುರಿತು ಸರ್ಕಾರ ಸ್ಪಷ್ಟ ನಿಲುವು ಪ್ರಕಟಿಸುವವರೆಗೆ ಹಾಗೂ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವವರೆಗೆ ಹೋರಾಟ ಮುಂದುವರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾಗೇಂದ್ರ ಅವರು ಸ್ವತಃ ಬಡವರ ಹಣವನ್ನ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು, ರಾಜೀನಾಮೆಯನ್ನು ಶೀಘ್ರದಲ್ಲಿ ಕೊಡಲೇಬೇಕು, ರಾಜೀನಾಮೆಯನ್ನು ಶೀಘ್ರದಲ್ಲಿ ಮಾಡಲೇಬೇಕು, ಬೇಕೇ ಬೇಕು, ಪ್ರತಿಭಟನೆಯನ್ನು ಕುರಿತು ಅರಕೆರೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಅವರು ಮಾತನಾಡುತ್ತಾರೆ. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ವಜಾ ಮಾಡಿ ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಅರಕೆರೆ ಮಂಡಲ ದೇವದುರ್ಗ ಮಂಡಲ ವತಿಯಿಂದ ಇವತ್ತು 4ನೇ ದಿನ ಕಾರ್ಯಕರ್ತ ಬಂಧುಗಳೇ,
ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ತ್ರಿವಿಕ್ರಮ್ ಜೋಶಿ, ಶರಣಬಸವ ಜೋಳದಡಗಿ, ಶಿವಕುಮಾರ್, ಕೊಟ್ರೇಶಪ್ಪ ಕೋರಿ, ಬಿ ಗೋವಿಂದ್, ಚಂದ್ರಶೇಖರ್, ಎಂಕೆ ಪಾಟೀಲ್, ಎನ್ ವಿನಾಯಕರಾವ್, ಸಂತೋಷ್ ರಾಜ್ಗುರು, ಆಂಜನೇಯ, ಮಲ್ಲಿಕಾರ್ಜುನ ಅಳ್ಳೂರು, ನಾಗೇಂದ್ರ ನಾಯಕ, ವೀರೇಶ್ ನಾಯಕ ಸೇರಿದಂತೆ ಅನೇಕರಿದ್ದರು. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ನಡೆದ ಅಶ್ವಿನಿ ಎಂಬ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಘಟನೆಗೆ ಸಂಬಂಧಿಸಿದಂತೆ 3 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನು ಹೊಕ್ರಾಣಿ ಗ್ರಾಮದ ಗುಂಡೆ ವಡ್ಡರ್, ಮಹಂತೇಶ ವಡ್ಡರ್, ವೀರೇಶ್ ಎಂಬುವವರನ್ನು ಬಂಧಿಸಲಾಗಿದೆ. ಮುಂಡರ್ಗಿ ಬಸವರಾಜ್ ಎಂಬಾತ ಪರಾರಿಯಾಗಿದ್ದು ಬಂಧನಕ್ಕೆ ಪೊಲೀಸರು ಜಾಲ ಬೀಸಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಮಹಾನಿರ್ದೇಶಕ ಹರೀಶ್, ಎಸ್ಪಿ ಅರುಣಾಂಶುಗಿರಿ ಹಾಗೂ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಗುರುವಾರ ಸಂಜೆ ಭೇಟಿ ನೀಡಿ ಕೊಲೆಯಾದ ಅಶ್ವಿನಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಕೂಡಲೇ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ದಲಿತ ಸಂಘಟನೆಗಳು ಡಿಸಿಐಜಿಪಿ ಸ್ಥಳಕ್ಕೆ ಆಗಮಿಸಲು ಗುರುವಾರ ಪ್ರತಿಭಟನೆ ನಡೆಸಿದ್ದರು. ಹಿರಿಯ ಪೊಲೀಸ್ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್ ಹೊಕ್ರಾಣಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಎಲ್ಲ ಅಲ್ಲಿ ಹೋಗಿದ್ದಾರಪ್ಪ ನೋಡ ವಸ್ತುಂದ ಎಲ್ಲ ಅಣ್ಣ ಅತ್ತಿಗೆ ಎಲ್ಲ ಅಲ್ಲಿ ಗೊತ್ತಾಯ್ತಪ್ಪ ಯಾರಿಗೆ ಆಗ್ಬಾರ್ದು ಸರ್. ಈಗ ನಮ್ಮ ಮಗಳಲ್ಲ ಸರ್, ನಮ್ಮ ಅಣ್ಣನ ಮಗಳು 100% ಈ ಪ್ರಕರಣದಲ್ಲಿ ಪಕ್ಕಾ ಸರಿಯಾದ ತನಿಖೆ ಮಾಡಿಸ್ತೀವಿ. ಯಾರು ಇಲ್ಲ ಸರ್, ಯಾರನ್ನೂ ಬಿಡಬೇಡ ಸರ್, ಯಾರನ್ನೂ ಬಿಡೋದು. ಯಾಕಂದ್ರೆ ಸರ್ ನಮ್ಮ ಮಗಳು ನಮ್ಮ ಮಗಳನ್ನ ಊರಾಗ ಸಾರ್ವಜನಿಕ ಮಕ್ಕಳು ಸರ್, ಒಂದೇ ಸಣ್ಣ ಮಗಳು ಇದ್ದಂಗೆ ಸರ್. ಯಾರಿಗೆ ಆಗ್ಬೇಡ ಸರ್ ಈ ಥರ. ಅದು ಸರ್ ಮಾಡಿ ಮತ್ತೆ ಬಾಯಿಗೆ ಹಾಕಿರೋಣ ಸರ್. ನೋಡಿ ಸರ್ ಯಾವ ಥರ ಆಗಿದೆ. ಅದಕ್ಕೆ ನಾವು ಹಾಂ ಸರ್.
100% ಯಾರನ್ನೂ ಬಿಡಲ್ಲ. ನ್ಯಾಯಯುತವಾದ ಕೆಲಸ ಓಕೆ. ಕಾನೂನು ರೀತಿ ಏನಾಗಬೇಕು ಖಚಿತವಾಗುತ್ತೆ. ನಮ್ಮ SP ಅವರು, ಅಡಿಷನಲ್ SP ಅವರು ಬೇರೆ ಏನೇ ಕೆಲಸ ಇದ್ರು ಇಲ್ಲಿಂದ ಕದಲಬಾರದು ಅಂತ ಹೇಳಿದೀನಿ. ಬೆಳಗಿಂದ ಇಲ್ಲೇ ಇದ್ದಾರೆ. ನ್ಯಾಯ ಮಾಡಿ otherwise the rest of things are fine. ಪರಿಸ್ಥಿತಿಯನ್ನು ಅವಲೋಕನ ಮಾಡಕ್ಕೆ, ಮಹಿಳೆಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಕ್ಕೆ ತಾವುಗಳು ವಿಸಿಟ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ SC STಗಳ ದೌರ್ಜನ್ಯಗಳ ಕುರಿತಂತೆ ತಮ್ಗಾರಿಗಳಿಗೆ ಸ್ಪಷ್ಟವಾಗಿ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡಕ್ಕೆ ಆದೇಶ ಮಾಡ್ಬೇಕು ಅನ್ನೋದು ನಮ್ಮ ವಿನಂತಿ. ದಯವಿಟ್ಟು ಅದಕ್ಕೆ ತಾವು ನೂತನ ಜಿಲ್ಲಾಧಿಕಾರಿಗಳಾಗಿ ಎಲೆಕ್ಟ್ ಆಗ್ತಾ ಇದ್ರಿ. ದಯವಿಟ್ಟು ಈ ಎಲ್ಲ ಜಿಲ್ಲೆಯಲ್ಲಿ 2 ಮರ್ಡರ್ ದಲಿತ ಮರ್ಡರ್, ಅದರಲ್ಲಿ 2 ಜಿಲ್ಲೆಯಲ್ಲಿ 2 ತಾಲೂಕಲ್ಲಿ ಮಾದಿಗರ ಮರ್ಡರು, ಇಲ್ಲಿ ಚಲುವ ಜನಾಂಗದ ಯುವತಿಯ ರೇಪ್ ಅಂಡ್ ಮರ್ಡರ್. ಇದರಲ್ಲಿ ಮಾತ್ರ ದಯವಿಟ್ಟು ತಾವೊಬ್ಬ ಮಹಿಳೆ ಆಗಿದ್ರಿ, ಮಹಿಳೆಯ ಪರಿಸ್ಥಿತಿಯನ್ನ, ಅವಳ ಕಷ್ಟವನ್ನ, ಆ ಕುಟುಂಬದ ಕಷ್ಟವನ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನುವಂಥ ಭಾವನೆ ವ್ಯಕ್ತಪಡಿಸಿ ತಮ್ಮಲ್ಲಿ ಇದೆ ಅನ್ಕೊಂಡಿದೀವಿ. ದಯವಿಟ್ಟು ಅದಕ್ಕೆ ಆ ಮಹಿಳೆಗೆ ನ್ಯಾಯ ಕೊಡಬೇಕು. ಆ ಹಿಂದೆ ಇರೋಂಥ ಅದರಲ್ಲಿ ಇನ್ನೊಂದು ಸರಿ ರಿಪೀಟ್ ಮಾಡ್ತೀವಿ. ಮಾನ್ಯ IGP ಸಾಹೇಬ್ರಿದ್ದಾರೆ, SP ಸಾಹೇಬ್ರಿದ್ದಾರೆ, ಜೊತೆಗೆ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ರವಿ ಬೋಸ್ರೆ ಸಾಹೇಬರು ಬಂದಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ವಿನಂತಿ, ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಸಮಗ್ರವಾದ ತನಿಖೆ. ಇದರಲ್ಲಿ ಈ ಊರಲ್ಲಿ ವಾತಾವರಣ ನಾವು ಕಂಡಂಗೆ ಇಲ್ಲಿ ST ಸಮುದಾಯ ಮತ್ತು ಬೇರೆ ಬೇರೆಯವ್ರನ್ನ ಸೇರಿಸ್ಕೊಂಡು ಗುಂಡಾಗಿರಿ, ದೌರ್ಜನ್ಯ, ಅತ್ಯಾಚಾರ, ಅನಾಚಾರಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ವಾತಾವರಣ ಹೇಳ್ಕೊಡ್ತಾ ಇದೆ. ಅದಕ್ಕೆ ಇದರಲ್ಲಿ ಏನಾದ್ರು ಅಗ್ರೀಡು 4 and others ಅಂತ ಯಾಡ್ ಮಾಡಿ ಹಿಂದೆ ರವಿ ಸಾಬ್ರಿಗೆ ಬರ್ತೆ, ದಯವಿಟ್ಟು ಅದು ಬಂದ್ರೆ ಅದಕ್ಕೆ ಹೊಣೆಗಾರರು ನೀವೇ ಆಗ್ತೀರಾ. ಅದಕ್ಕೆ ಅವರು ಸ್ವತಃ ಇಲ್ಲಿಗೆ ನಮ್ಮ ಸಮಸ್ಯೆಗಳನ್ನ ನಮ್ಮ ಜಿಲ್ಲೆನಲ್ಲಿ ಆಗಬಾರ್ದಂತ ಅಲ್ಲಿಂದ ಬಂದಿರೋದು. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇದನ್ನ ತಿಳ್ಕೊಂಡು ಕುಟುಂಬಕ್ಕೆ ನ್ಯಾಯ ಕೊಡೋದ್ರ ಜೊತೆಗೆ ರಕ್ಷಣೆ ಕೊಡ್ಬೇಕಂತೇಳಿ ಕೇಳ್ಕೊಂಡು ನಮ್ಮ ಅಹವಾಲನ್ನ ಕೇಳಿ ಪರಿಹಾರ ಮಾಡ್ತೀರಿ ಅಂತ ಹೇಳಿ ವಂಚಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈ ತರ ದುರ್ಘಟನೆಗಳಾಗಬೇಕಂದ್ರೆ ಮೊದಲೇ ಕಾರಣನೇ ಅದು. ಮತ್ತಲ್ಲಿ ಕುಡಿದಿರೋ ಮತ್ತಲ್ಲಿ ಏನಾದರೂ ಆಗ್ಬೋದು. ಸೊ ಮೇನ್ ರೀಸನ್ ಅದು. ಎರಡನೇದು ಬೀಟ್ ಪೊಲೀಸರಿಂದ ಆಗಿರೋದು. ಆಲ್ರೆಡಿ ಮೇಡಮ್ ಇವಾಗ ಬಂದಿದ್ದೀರಾ, ನಾವು ಮಾರ್ನಿಂಗ್ ಹೇಳಿದ್ವಿ. ನಿನ್ನೆ ಸಂಜೆ 6 ಗಂಟೆಗೆ ಆಗಿರೋದು ಇದು ಘಟನೆ. 8 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. 8 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರ ಸಹೋದರಿಗೆ ಏನೋ ಲೆಟರ್ ಬರ್ಕೊಂಡಿದ್ದಾರೆ, ಸುಮ್ಮನೆ ರಿಟರ್ನ್ ಬರ್ಕೊಂಡಿದ್ದಾರೆ. ಏನಂತ ಹೇಳಿದ್ದಾರೆ, ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. 21 ಅಂತ ಹೇಳಿದ್ದಾರೆ. 21 ಅಂದರೆ ಎಲ್ಲಾದರೂ ಓಡೋಗಿರ್ಬೋದು ಅಂತ. ಸೊ ಈ ಪೊಲೀಸ್ ಇಲಾಖೆಯವರು ತಮ್ಮ ಮಕ್ಕಳು ಅಂದ್ಕೊಂಡೆ ಇವಾಗ ಅವ್ರ ಮಕ್ಕಳಿಗಾದ್ರೆ ಏನು, ಬೇರೆ ಮಕ್ಕಳಿಗೇನಾದ್ರು ಅವ್ರು ಬಳಸಬಾರ್ದಾಗಿತ್ತು. ಇಮಿಡಿಯೇಟ್ ಆಗಿ ಅವ್ರೇನಾದರೂ ಬೀಟ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರೆ ಸಪೋಸ್ ಆ ಹುಡುಗಿ ಇವಾಗ ಉಳಿತಿತ್ತು. ಇವಾಗ ಇವರ ನಿರ್ಲಕ್ಷ್ಯ ಒಂದು ಪ್ರಾಣ ಹೋಗೋಕ್ಕೆ ಕಾರಣ. ಅದು ಆಗದೇ ಇದ್ರೆ ಇವತ್ತು ನಮ್ಮ ಅಶ್ವಿನಿಯವರು ಇಲ್ಲಿ ಅದು ಆಯಿತು. ಹೀಗೆ ಸಿಟಿಯಲ್ಲಿ ನೆಟ್ವರ್ಕ್ ಫಾಸ್ಟ್ ಇರ್ತದೆ, ಹಳ್ಳಿಯಲ್ಲಿ ನಿಮಗೆ ಬೇಗ ಇಲ್ಲಿರೋದು ಮೇಡಮ್. ನಾವು ಇಲ್ಲಿ ಈ ಕಡೆ ಯಾವ ಹೆಣ್ಮಕ್ಳಿಗೂ ಸೇಫ್ಟಿ ಅನ್ನೋದು ಇಲ್ಲೇ ಇಲ್ಲ. ಈ ಥರ ಗಲ್ಲಿಯಲ್ಲಿ ಏನು ಸರಾಯಿ ಮಾರಾಟ ಆಗ್ತಿದೆಯಲ್ಲ, ಈ ಥರ ಮಾರಾಟ ಆದಾಗ ಈ ಥರ ಘಟನೆಗಳು ಸಹಜವಾಗಿ ನಡೆಯುತ್ತೆ. ಫಸ್ಟು ಅದನ್ನ ಕಡಿವಾಣ ಹಾಕಬೇಕು. ಅದು ಕಡಿವಾಣ ಹಾಕೋವರೆಗೂ ಇಲ್ಲಿರೋದು ಯಾವ ಹೆಣ್ಮಕ್ಳಿಗೂ ಸೇಫ್ಟಿ ಇಲ್ಲ. ಈ ಒಂದು ಹೆಣ್ಮಕ್ಳು ಬಯಲು ಶೌಚಾಲಯಕ್ಕೆ ಹೋದ್ರೇನೆ ಸೇಫ್ಟಿ ಇಲ್ಲ ಅಂತಂದ್ರೆ ಇನ್ನೇನು ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇರುತ್ತೆ ಮೇಡಮ್? ಇಲ್ಲಿ ಆ ಹುಡುಗಿನ ಪರಿಸ್ಥಿತಿ ಏನಾಗಿದೆ? ಈಗ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತೀವಿ, ಇದು ಸತ್ಯ. ಹೋರಾಟ ಮಾಡ್ತೀವಿ, ಏನೋ ಕೇಸ್ ಆಗುತ್ತೆ, FIR ಆಗುತ್ತೆ, ಜೈಲ್ಗೆ ಹೋಗ್ತಾರೆ. ಆ ಜೈಲ್ಗೆ ಹೋದ ನಂತರ ಏನಾಗುತ್ತೆ? ಮತ್ತೆ ಬೇಲ್ ಆಗೋದು, ವಾಪಸ್ ರಿಟರ್ನ್ ಮನೆಗೆ ಬರೋದು.
ಈ ರೀತಿ ಆಗೋದ್ರಿಂದ ಎಲ್ಲ ಆರೋಪಿಗಳಿಗೆ ಏನಾದ್ರೆ ಏನೂ ಆಗಲ್ಲ, ಅದೇ ಕಾಮನ್ ಆಗಿದೆ. ನಮ್ಗೇನು ಜೈಲಿಗೆ ಹಾಕ್ತಾರ, ಆಮೇಲೆ FIR ಆಗ್ತಾರೆ, ಆಮೇಲೆ ಬಿಡಿಸ್ತಾರ, ಬೇಲ್ ಆಗುತ್ತೆ ಅನ್ನೋದಿದೆ. ಸೊ ಈ ಒಂದು ಕಾನೂನು ನಿಮಗೆ ನಾನು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ ಮೇಡಮ್, ನಡು ರೋಡಲ್ಲೇ ಎನ್ಕೌಂಟರ್ ಮಾಡಬೇಕು. ಒಂದು ವ್ಯಕ್ತಿಗೆ ಶಿಕ್ಷೆ ಹೆಂಗಾಗಬೇಕು ಅಂದ್ರೆ, ಆ ಮಗು ನಿನ್ನೆ ಈ ಸಂಜೆ ಸಮಯದಲ್ಲಿ ಇತ್ತು ಮನೆಯಲ್ಲಿ, ಈ ಸಮಯದಲ್ಲಿ ಅವಳು ಶವವಾಗಿ ಹಾಸ್ಪಿಟಲ್ ಇದೆ. ಸೊ ಅವಳು ನರಳಿರ್ತಾಳೆ. ಆ ನರಳಾಟ ಅವ್ರಿಗೆ ಕರ್ಕೊಂಡೋಗಿ ಜೈಲಲ್ಲಿ 3 ಹೊತ್ತು ಊಟ ಹಾಕ್ಸೋದಲ್ಲ. ಸೊ ಅವಳು ಏನು ನರಕ ಅನುಭವಿಸಿದಾಳೋ ಆ ನರಕ ಅವರು ಅನುಭವಿಸ್ತಾರೆ. ಇನ್ನೂ ಒಂದು ಹೆಂಗ್ ಶಿಕ್ಷೆ ಆಗ್ಬೇಕು ಅಂದ್ರೆ ಭಯ ಪಡಬೇಕು. ಒಂದು ಹೆಣ್ಣನ್ನು ಮುಟ್ಟಬೇಕಂದ್ರೆ ಭಯ ಪಡಬೇಕು. ಅವರು ತಲೆಯಲ್ಲಿ ಯೋಚನೆನೇ ಬರ್ಬಾರ್ದು. ಅಂತ ಶಿಕ್ಷೆಗಳು ಬರೋವರೆಗೂ ಸಾಧ್ಯನೇ ಇಲ್ಲ. ಈ ಅತ್ಯಾಚಾರಗಳು ನಿಲ್ಲೋದೇ ಇಲ್ಲ, ಈ ಕೊಲೆಗಳು ನಿಲ್ಲೋದೇ ಇಲ್ಲ ಮೇಡಮ್. ದಯಮಾಡಿ ನಿಮಗೆ ನಾನು ಪರ್ಸನಲ್ ರಿಕ್ವೆಸ್ಟ್ ಆಗಿ ಹೇಳ್ತಿದ್ದೀನಿ ಮೇಡಮ್, ಈ ಥರದ ಒಂದು ಕಾನೂನು ತಗೊಂಡ್ಬನ್ನಿ. ಅದು ನಿಮ್ಮ ಕೈಯಲ್ಲಿದೆ. ಈ ರಾಜಕೀಯ ವ್ಯಕ್ತಿಗಳು ಯಾವುದೇ ಆಗಿರ್ಬೋದು, ಬಟ್ ಹೋಗಿರೋ ಒಂದು ವ್ಯಕ್ತಿ ಮಾತ್ರನೇ ದೇಶ ಬದಲಾವಣೆ ಮಾಡಕ್ ಸಾಧ್ಯ ಅನ್ನೋದನ್ನ ನೀವು ಮತ್ತೆ ಪ್ರೂವ್ ಮಾಡಬೇಕು. ಕಾನೂನು ತಿದ್ದುವಂತ ಅಧಿಕಾರನೂ ನಿಮ್ಮ ಹತ್ರ ಇದೆ. ಇಲ್ಲ ಅಂದ್ರೆ ಈ ತರ ಆಗೋದು ಸಹಜನೇ ಆಗತ್ತಾ? ಇದೇ ಸ್ಟ್ರೈಕಿಗೆ ಕೂಡ್ತೀವಿ, ಇದೇ ಹೋರಾಟ, ನಾವು ಇದೇ ಗೆಲ್ಲೋದು, ನೀವು ಇದೇ ಬರೋದು, ಇದೇ ಇದು ಅಲ್ಲ ಮೇಡಮ್. ಸಮಾಜ ಕಲ್ಯಾಣ ಅವರು ಈಗ ಬಂದಾರ, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇರಲಿಲ್ಲ ಏನು ಮೇಡಮ್? ಇಂಥ ಇದು ಆಲ್ರೆಡಿ 10 ವರ್ಷದಿಂದ ಇದೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದ್ದು, ಪರಿಶಿಷ್ಟ ಜಾತಿ ಜನರನ್ನು ಗುರಿ ಮಾಡಿ ಕೊಲೆ, ಅತ್ಯಾಚಾರ ಘಟನೆಗಳು ನಡೆಯುತ್ತಿದ್ದು, ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯೆಯಾಗಿದೆ ಎಂದು ದಲಿತ ಸಂಘಟನೆಗಳ ಮುಖಂಡ ವಿಶ್ವನಾಥ್ ಪಟ್ಟಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯಕ್ಕೆ ಬೆಳಕು, ಚಿನ್ನ, ಅನ್ನ ನೀಡುವ ಜಿಲ್ಲೆಯ ಜನರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ನಿತ್ಯವೂ ಒಂದಿಲ್ಲ ಒಂದು ಕಡೆ ದೌರ್ಜನ್ಯ, ಕೊಲೆ ಘಟನೆಗಳು ನಡೆಯುತ್ತಿವೆ. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಯುವತಿಯನ್ನು ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ. ಅಶ್ವಿನಿ ಎಂಬ ಯುವತಿ ಕೊಲೆಯಾಗಿದ್ದಾಳೆ. ಆದರೆ ಜಿಲ್ಲಾಡಳಿತ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಕೂಡಲೇ ಅಶ್ವಿನಿ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು. ಅವರ ಕುಟುಂಬಕ್ಕೆ ಪರಿಹಾರ ನೀಡಿ ಸರ್ಕಾರಿ ಉದ್ಯೋಗ ಒದಗಿಸಬೇಕು. ಅತ್ಯಾಚಾರ ಎಸಗಿರುವ ಆರೋಪಿಗಳನ್ನು ಬಂಧಿಸಿದರೆ ಸಾಲದು, ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಎಂದು ಆಗ್ರಹಿಸಿದರು. ಕೆಲ ದಿನಗಳ ಹಿಂದೆಯಷ್ಟೇ ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದ ಬಳಿ ಹದ್ದಿನಾಳ ಭೂಮಾನಂದ ಕೊಲೆ ಘಟನೆ ನಡೆದಿತ್ತು. ಎಲ್ಲ ಆರೋಪಿಗಳನ್ನು ಇಂದಿಗೂ ಬಂಧಿಸಿಲ್ಲ. ಈಗ ಮತ್ತೊಂದು ಘಟನೆ ಜರುಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಇಂದಿಗೂ ಪರಿಶಿಷ್ಟ ಸಮುದಾಯಗಳ ಕುಂದುಕೊರತೆ ಸಭೆ ನಡೆಸಿಲ್ಲ. ಪ್ರತಿ ತಿಂಗಳು 4ನೇ ಭಾನುವಾರ ಸಭೆ ನಡೆಸುವಂತೆ ಸರ್ಕಾರ ಆದೇಶ ಮಾಡಿದ್ದರೂ ಇಂದಿಗೂ ಒಂದೇ ಒಂದು ಸಭೆ ನಡೆದಿಲ್ಲ. ದೌರ್ಜನ್ಯ ತಡೆ ಕಾಯ್ದೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿಲ್ಲ. ನಿರಂತರವಾಗಿ ಮಾದಿಗ, ಚಲುವಾದಿ ಸಮುದಾಯದ ಜನರ ಮೇಲೆಯೇ ದೌರ್ಜನ್ಯ ನಡೆಯುತ್ತಿವೆ. ಆಡಳಿತ ಯಂತ್ರ ಸಂಪೂರ್ಣ ನಿಷ್ಕ್ರಿಯೆಯಾಗಿದೆ ಎಂದು ದೂರಿದರು. ಈ ರಾಜ್ಯಕ್ಕೆ ಬಹಳ ಮಾದರಿ ಜಿಲ್ಲೆ ಮತ್ತು ಸಂಪನ್ಮೂಲ ಜಿಲ್ಲೆ ಅಂದ್ರೆ ಬಹಳ ಹೆಗ್ಗಳಿಕೆ ಅಂತ ಅನಿಸ್ತದ. ನಮ್ಮ ರಾಯಚೂರು ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಬೆಳಕು ಕೊಡುವಂತ RTPS, YTPS ಜಿಲ್ಲೆ. ನಮ್ಮ ರಾಯಚೂರು ಜಿಲ್ಲೆ ಅನ್ನ ಕೊಡ್ತಕ್ಕಂಥ ಭತ್ತದ ನಾಡು, ಹೆಮ್ಮೆ ಪಡ್ತಕ್ಕಂಥ ರಾಯಚೂರು ಜಿಲ್ಲೆ. ನಮ್ಮ ರಾಯಚೂರು ಜಿಲ್ಲೆ ಅಟ್ಟಿ ಚಿನ್ನದ ಗಣಿ, ಇದು ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ರಾಯಚೂರಿಗೆ ಒಂದು ಕೀರ್ತಿ ತರತಕ್ಕಂಥ ಜಿಲ್ಲೆ. ಇತ್ತೀಚಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕೊಲೆ, ಸುಲಿಗೆ, ಬಹಿರಂಗವಾಗಿ ಸಾಮೂಹಿಕ ಅತ್ಯಾಚಾರ, ಬರ್ಬರವಾಗಿರ್ತಕ್ಕಂಥ ಹತ್ಯೆಗಳು ಸರಿಸುಮಾರು ಈ ಜಿಲ್ಲೆಗೆ ಕೆಟ್ಟ ಹೆಸರು ತಂದ್ಕೊಡ್ತಕ್ಕಂಥ ಜಿಲ್ಲೆ ನಮ್ದು ಆಗಬಾರ್ದು ಅಂತ ಎಲ್ಲರೂ ಒಂದು ಕಾಪಾಡ್ತಕ್ಕಂಥ ಜಿಲ್ಲೆ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಅಶ್ವಿನಿ ತಂದೆ ತಿಮ್ಮಾರೆಡ್ಡಿ ಅಂತ ಹೊಕ್ರಾಣಿ ಗ್ರಾಮ, ಸಿರವಾರ ತಾಲೂಕವರು, 22 ವಯಸ್ಸು ಇರ್ತಕ್ಕಂಥ ಅಶ್ವಿನಿ ಅವರು, ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಗುಂಡಯ್ಯ, ಮಹಾಂತೇಶ್, ವೀರೇಶ್, ಬಸವರಾಜ್ 4 ಜನ ಕಲಿತು ಅವರ ಮನೆ ಹಿಂದುಗಡೆರ್ತಕ್ಕಂಥ ಬಹಿರ್ದೇಶಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ 4 ಜನ ದುಷ್ಕೃತಿಗಳು ಆಯಮ್ಮನ ಎಳ್ಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರ ಮಾಡಿ ಆಕಿನ ಬರ್ಬರವಾಗಿ ಕೊಲೆ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬಾವಿಯಲ್ಲಿ ಹಾಕಿರ್ತಕ್ಕಂಥದ್ದು ಇಡೀ ರಾಜ್ಯ ಬೆಚ್ಚಿ ಬೀಳ್ತಕ್ಕಂಥ ಸಂಗತಿ. ಅದು ನಮ್ಮ ಚಲವಾದಿ ಮೇಲೆ ಮತ್ತು ದಲಿತ ಮೇಲೆ
ಸೊ ರಾಜ್ಯದಲ್ಲಿ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಕೇಸ್ ಅಂತ ಪರಿಗಣನೆ ಮಾಡಬೇಕು ಮಾನ್ಯ ಸರ್ಕಾರ ಮತ್ತು ಗೃಹ ಮಂತ್ರಿಗಳು. ಆ ಕುಟುಂಬಕ್ಕೆ ಸಲ್ತಕ್ಕಂಥ ಪರಿಹಾರ ಅಚ್ಚುಕಟ್ಟಾಗಿರ್ಬೇಕು. ಆ ಕುಟುಂಬಕ್ಕೆ ಈಗಲೂ ಕೂಡ ಭಯಭೀತರಾಗಿದ್ದಾರ ಆ ಊರಿನಲ್ಲಿ ಸೂಕ್ತವಾಗಿರ್ತಕ್ಕಂಥ ಪೊಲೀಸ್ ರಕ್ಷಣೆ ಕೊಡಬೇಕು ಮತ್ತು ಆ ಒಂದು ಕುಟುಂಬಕ್ಕೆ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಆ ಕುಟುಂಬಕ್ಕೂ ದಿನನಿತ್ಯ ಈಗಾಗಲೇ 3 ಜನ ಅರೆಸ್ಟ್ ಆಗಿದ್ದಾರೆ. ಅಕ್ಯೂಸ್ಡ್ 1, 2, 3 4ನೇ ಅಕ್ಯೂಸ್ಡ್ ಆಗಿರ್ತಕ್ಕಂಥ ಬಸವರಾಜ್ ಇವರು ಇನ್ನ ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ನಮ್ಮ ಈ ದಿನ ಜಲವಾದಿ ಸಮಾಜದ ಭೂಮಾನಂದ ಆ ಕೊಲೆ ಕೂಡ ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತೇವೆ. ಆ ಯಪ್ಪನ ಯಾವ ತರ ಕೊಲೆ ಮಾಡಿದಾರಪ್ಪ ಅಂದ್ರೆ ಎಷ್ಟು ವೈಷಮ್ಯ ಇರಬಹುದು, ಎಷ್ಟು ಒಂದು ಕ್ರೌರ್ಯತೆ ಇರಬಹುದು. ಇಂಥ ನಮ್ಮ ರಾಯಚೂರು ಜಿಲ್ಲೆ ಯಾವತ್ತಿಗೂ ಬಹಳ ಸಾಂಪ್ರದಾಯಿಕ ಜಿಲ್ಲೆ. ಅಂತ ವಿಷಯ ಇವತ್ತು ಏನಾಗ್ಬಿಟ್ಟದ, ರಾಯಚೂರು ಜಿಲ್ಲೆ ಕೇವಲ ದಲಿತರನ್ನ ಟಾರ್ಗೆಟ್ ಮಾಡ್ತಕ್ಕಂಥ, ದಲಿತರನ್ನ ಕೊಲೆ ಮಾಡ್ತಕ್ಕಂಥ, ದಲಿತ ಹೆಣ್ಣು ಮಕ್ಕಳನ್ನ ಸ್ಪೆಷಲಿ ಒಂದು ವಲಯ ಸಮಾಜ, ಒಂದು ಮಾದಿಗ ಸಮಾಜ, ಈ ಇಬ್ಬರು ಸಮಾಜನ ಇಡೀ ಜಿಲ್ಲೆ ಟಾರ್ಗೆಟ್ ಮಾಡ್ತಾ ಇದೆ. ನಮ್ಮ ಜಿಲ್ಲಾಡಳಿತ ಏನು ಕಣ್ಣು ಮುಚ್ಕೊಂಡು ಕೂಳ್ತಾ ಇದೆ ಒಂದು ಅರ್ಥ ಆಗ್ತಾ ಇಲ್ಲ. ತದನಂತರ ಪೊಲೀಸ್ ಇಲಾಖೆ, ಪೊಲೀಸ್ ಯಂತ್ರಾಂಗ ಇದು ಕೂಡ ಕಣ್ಣು ಮುಚ್ಕೊಂಡು ಕೂಳ್ತಾ ಇದೆ. ಇಷ್ಟೆಲ್ಲ ತಿಂಗಳಿಗೊಮ್ಮೆ ಮರ್ಡರು, ರೇಪ್ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಅತ್ಯಂತ ನೆಗ್ಲಿಜಮ್ ಬಹಳ ಅಚ್ಚುಕಟ್ಟಾಗಿ ಎದ್ದು ಕಾಣಿಸ್ತಾ ಇದೆ. ಹಿರಿಯ ಹೋರಾಟಗಾರ ರವೀಂದ್ರನಾಥ್ ಪಟ್ಟಿ ಮಾತನಾಡಿ, ಹೊಕ್ರಾಣಿ ಗ್ರಾಮದಲ್ಲಿ ಸಾಮೂಹಿಕ ಅತ್ಯಾಚಾರ ಘಟನೆ ನಡೆದಿದ್ದರೂ ಘಟನಾ ಸ್ಥಳಕ್ಕೆ ಡಿಸಿಯವರು ಬಂದಿರಲಿಲ್ಲ. ಐಜಿಪಿ ಸೇರಿದಂತೆ ಡಿಸಿಯವರು ಹೋರಾಟ ನಡೆಸಿದ ನಂತರ ಸ್ಥಳಕ್ಕೆ ಬಂದಿದ್ದಾರೆ. ಪೊಲೀಸ್ ಯಂತ್ರಾಂಗ ಸಂಪೂರ್ಣ ವೈಫಲ್ಯವೇ ಕಾನೂನು ಸುವ್ಯವಸ್ಥೆ ಹದಗೆಡಲು ಕಾರಣವಾಗಿದೆ. ಗಾಂಜಾ, ಮದ್ಯ ಸೇವಿಸಿ ಯುವಕರು ದಾರಿ ತಪ್ಪಿ ನಿಂತಿದ್ದಾರೆ. ಪೊಲೀಸರು ಶಾಮೀಲಾಗಿ ಅಕ್ರಮ ದಂಧೆಗಳಿಗೆ ನಡೆಯಲು ಕಾರಣವಾಗಿವೆ ಎಂದು ಆರೋಪಿಸಿದರು. 23ರಂದು ಭೂಮಾನಂದ ಕೊಲೆ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ದಲಿತ ಸಂಘಟನೆಗಳು ಬೈಕ್ ರ್ಯಾಲಿ ನಿಗದಿಯಾಗಿದೆ. ಈಗ ಹೊಕ್ರಾಣಿಯಲ್ಲಿ ಅಶ್ವಿನಿ ಮೇಲೆ ಅತ್ಯಾಚಾರ, ಲಿಂಗಸುಗೂರು ತಾಲೂಕಿನ ಕಡರಗಲ್ ಗ್ರಾಮದಲ್ಲಿ ಮಹಿಳೆಯ ಕೊಲೆ ನಡೆದಿದೆ. ನಿರ್ಭಯ ಘಟನೆಯಿಂದ ಅಮಾನುಷವಾಗಿ ಕೊಲೆಗಳು ನಡೆದಿವೆ. ಗೃಹ ಸಚಿವರು ಜಿಲ್ಲೆಗೆ ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡಲೇ ದಲಿತರ ರಕ್ಷಣೆಗೆ ಮುಂದಾಗಬೇಕು ಎಂದರು. 28 ಹೊಕ್ರಾಣಿ ಗ್ರಾಮದ ಕುಮಾರಿ ಅಶ್ವಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಿ ಬಾವಿಯಲ್ಲಿ ಹಾಕಿ ಘಟನೆಯನ್ನು ಪ್ರತಿಯೊಬ್ಬ ಮಾನವೀಯತೆ ಉಳ್ಳವರು ಪ್ರತಿಯೊಬ್ಬರ ಸಂಘಟನೆಗಳಿಂದ ಖಂಡಿಸಬೇಕಾಗಿದೆ. ಈಗಾಗಲೇ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅತ್ಯಾಚಾರಗಳು ದಿನನಿತ್ಯ ನಡೀತೀವಿ. ಇದಕ್ಕೆ ಸರ್ಕಾರ ಯಾವುದು ಕಡಿವಾಣ ಆಗ್ತಿಲ್ಲ, ಪೊಲೀಸರು ಏನು ಮಾಡ್ತಾರೆ. ಇದು ದೆಹಲಿಯಲ್ಲಿ ನಡೆದಂಥ ನಿರ್ಭಯ ಹತ್ಯೆ ಪ್ರಕರಣಕ್ಕಿಂತ ಬಹಳ ಬರ್ಬರವಾದ ಹತ್ಯೆ. ಆದರೆ ಒಬ್ಬ ಅಶ್ವಿನಿ ಒಬ್ಬ ದಲಿತ ಮಹಿಳೆ ಸಲುವಾಗಿ ಇವತ್ತು ಯಾವುದು ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಪ್ರಚಾರ ಆಗಲಿಲ್ಲ. ಇವತ್ತು ರಾಯಚೂರು ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೇವಲ 2 ಇಂಚಿನ ಪತ್ರಿಕೆ ಮಾತ್ರ ಒಂದು ಅರೆಸ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಫೋಟೋ ಆಗಿಲ್ಲ. ಇವತ್ತು ಬಹಳ ದುರದೃಷ್ಟ ಸಂಗತಿ. ನಮ್ಮ ಪ್ರಜಾವಾಣಿಯವರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾಕಂದ್ರೆ ಅದೇ ಬೇರೆ ಜಾತಿಯವರಾಗಿದ್ರೆ ಫ್ರಂಟ್ ಏರಿಯಲ್ಲಿ ಆಪರೇಟ್ ಮಾಡ್ತದೆ. ಅದು ದಲಿತ ಮಹಿಳೆ ಅಲ್ಲ. ದಿನ ಸಾವಿರಾರು ಜನ ಸೇರ್ಕೊಂಡು ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಈ ಘಟನೆಗೆ IGP ಅವರು ಬರಂಗಿಲ್ಲ ಅಂತ DC ಬರಂಗಿಲ್ಲ, ನೀವು ಹೆಂಗೆ ಬರಂಗಿಲ್ಲ ಅಂತ ನಾನು IGP ಅವ್ರಿಗೆ ಫೋನ್ ಮಾತಾಡಿದೆ. ಬಂದು ನಿಮ್ಮ ಆಫೀಸ್ ಮುಂದೆ ಧರಣಿ ಮಾಡ್ತಾರೆ. ಆಫೀಸ್ ಅವರು ಅದಕ್ಕೆ ಬರ್ತಾ ಇದ್ದಾರೆ. ಬಂದರು. DC ಅವ್ರು ಬರಂಗ ನೀವು ಬರೋವರೆಗೆ ಪೋಸ್ಟ್ ಮಾರ್ಟಮ್ ಮಾಡ್ಸಂಗಿಲ್ಲ, ಶವ ಸಂಸ್ಕಾರ ಮಾಡಿಲ್ಲ. ನಾನು ಭಾಳ ಖಾರವಾಗಿ ಮಾತಾಡಿದಾಗ ಅಲ್ಲಿ ಬರ್ತಾ ಇದ್ದಾರೆ. IGP ಹೇಳ್ತಾರೆ, ಪಟ್ಟಿಯವರೇ ನಾನು ನಿಮ್ಮ ಸಲುವಾಗಿ ಬಂದಿದ್ದೆ. ನಾನು ಹೇಳಿದೆ, ಸಾರ್ ನಮ್ಮ ಸಲುವಾಗಿ ಬಂದಿಲ್ಲ, ಇಟ್ ಈಸ್ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಪೊಲೀಸ್ ಅಂತ ನೀವು ಮಾಡಬೇಕಂತ ನಾನು ಖಾರವಾಗಿ ಮಾತಾಡಿದೆ ಆ ಜನರ ಮಧ್ಯದಲ್ಲ. ಮತ್ತು DC ಅವರಿಗೆ ಹೇಳಿದೆ, ನೀವು ಅಟ್ರಾಸಿಟಿ ಆ್ಯಕ್ಟಿಗೆ ಕಮಿಟಿಗೆ ಚೇರ್ಮನ್ ಆಗಿದ್ದೀರಿ, 35 ಇದನ್ನು ಕಮಿಟಿ ಇದೆ, ನಿಮ್ಮ ಡ್ಯೂಟಿ ಇದು ಬರೋದು. ಅಲ್ಲಿ ಅಟ್ರಾಸಿಟಿ ಆ್ಯಕ್ಟ್ ಬರೀತಾರೆ. ಅಲ್ಲಿ SP ಅವರು DC ಅವರು ಬಂದು ಡೈರಿ ಮಾಡ್ಬೇಕಂತ ನೀವು ಬರ್ತಾ ಇಲ್ಲ. ಈಗಾಗಲೇ ಒಂದು ಗಿರಿಕೇಶ್ವರಲ್ಲಿ ಒಂದು ಮಾಡೋಕ್ಕೆ ಅಟ್ರಾಸಿಟಿ ಆಯಿತು, ವಿಮಾನದ ಕೊಲೆ ಆಯಿತು, ನಿನ್ನೆ ಇಲ್ಲ ಆಯಿತು, ಇನ್ನೊಂದು ರಾಣಿ ಅಂತ ಲಿಂಗ್ಸೂರಲ್ಲಿ ಮಾಡಿದಾಗ ಅದನ್ನು ಮುಂಚೆ ಆಗ್ತಾ ಇದ್ದಾರೆ. ಅದು ಕೇಸನ್ನು ಅದು ಅಕ್ಕಿನೂ ನಮ್ಮ ಮಾದಿಗ ಸಮಾಜದ ಮಕ್ಕಳು ರಾಣಿ ಅಂತೇಳಿ ಅಕ್ಕಿನ ಯಾರೋ ಫೋನ್ ಮಾಡಿ ಕರೆದು ಹೊಲದಲ್ಲಿ ರೇಪ್ ಮಾಡಿದ್ದಾರೆ. ಅದಕ್ಕೆ ಇನ್ನ ಈ ಗಂಟೆ ಸೋದಾಗ ಆ ಗಂಟೆಗೆ ಇನ್ನ ಬೆಳಕಿಗೆ ಚೆಲ್ಲಿಲ್ಲ. ಇಲ್ಲಿ ಪೊಲೀಸ್ ಯಂತ್ರಾಂಗ ಪೂರ್ತಿ ನಿಷ್ಕ್ರಿಯ ಆಗಿದೆ. ಯಾಕಂದ್ರೆ ಪ್ರತಿ ಹಳ್ಳಿಗಳಲ್ಲಿ ಸರಾಯಿ ಸೇದಿ, ಗಾಂಜಾಗಳ ಸಿಗ್ತದೆ, ಗಾಂಜಾ ಸೇದಿ ಕುಡಿದು ಸಾಯಂಕಾಲ ಈ ರೀತಿ ಕೃತ್ಯ ಮಾಡ್ತಾರೆ. ಇದಕ್ಕೆ ಪೊಲೀಸರು ಎಲ್ಲಿ ಗಾಂಜಾ ಸಿಗ್ತದೆ, ಎಲ್ಲಿ ಬೀರು ಬ್ರ್ಯಾಂಡ್ ಸಿಗ್ತದೆ ಅವ್ರು ಗೊತ್ತಿದ್ರು ಸಹ ಕಡು ಮುಚ್ಚಿ ಕೊಡ್ಕೊಂಡು
ಆ ಕಳ್ಳರ ಜೊತೆಗೆ ಅವರು ಶಾಮೀಲಾಗಿದ್ದಾರೆ ಪೊಲೀಸರು. ಇದರಿಂದಾಗಿ ಈ ಕೃತ್ಯಗಳು ಇನ್ನ ಮುಂದೆ. ಈ ಸಂದರ್ಭದಲ್ಲಿ ಚಲುವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಎಂ ವಸಂತ್, ತಮ್ಮಣ್ಣ ವಕೀಲ, ಶರಣಪ್ಪ ನಂದಿಹಾಳ, ಪಾರ್ಥ ಸಾರಥಿ, ಚಿನ್ನರಾಯುಡು, ಬಾಬು, ನಿರುಪಾದಿ ಸೇರಿ ಅನೇಕರಿದ್ದರು. ಶ್ರಾವಣ ಮಾಸದ ಮೊದಲ ಶುಕ್ರವಾರ ಆಚರಿಸಲಾಗುವ ವರಮಹಾಲಕ್ಷ್ಮಿ ಪೂಜೆಯ ಹಿನ್ನೆಲೆಯಲ್ಲಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಹಬ್ಬದ ಸಡಗರ ಕಳೆಗಟ್ಟಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿರುವ ನಡುವೆಯೂ ವರಮಹಾಲಕ್ಷ್ಮಿ ಪೂಜೆಯನ್ನು ಸಂಭ್ರಮದಿಂದ ಆಚರಿಸಲು ಜನರು ಮಾರುಕಟ್ಟೆಗಳಿಗೆ ತೆರಳಿ ಹೂ, ಹಣ್ಣು, ಬಾಳೆದಿಂಡು ಸೇರಿದಂತೆ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂತು. ನಗರದ ತರಕಾರಿ ಮಾರುಕಟ್ಟೆ, ಬಂಗಿಕುಂಟ, ಚಂದ್ರಮೌಳೇಶ್ವರ ವೃತ್ತ, ಬಸವನಬಾವಿ ವೃತ್ತ ಸೇರಿದಂತೆ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರು. ಬೆಳಿಗ್ಗೆಯಿಂದಲೇ ಮಾರುಕಟ್ಟೆಗಳಲ್ಲಿ ಜನದಟ್ಟಣೆ ಕಂಡು ಬಂದಿದ್ದು, ಹೂವು, ಹಣ್ಣು ಹಾಗೂ ಪೂಜೆಗೆ ಅಗತ್ಯವಿರುವ ವಿವಿಧ ಸಾಮಗ್ರಿಗಳ ಮಾರಾಟ ಭರದಿಂದ ಸಾಗಿತು. ವರಮಹಾಲಕ್ಷ್ಮಿ ಪೂಜೆಯ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ವಿವಿಧ ಬಗೆಯ ಹಣ್ಣು, ಹೂಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ತಂದಿದ್ದರು. ಮುಂಗಾರು ಮಳೆ ಕೈಕೊಟ್ಟಿರುವುದು ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ಈಗಾಗಲೇ ಆರ್ಥಿಕ ಒತ್ತಡಕ್ಕೆ ಸಿಲುಕಿದ್ದಾರೆ. ಇದರ ನಡುವೆಯೇ ಹಬ್ಬದ ಸಂದರ್ಭದಲ್ಲಿ ಹಣ್ಣು ಮತ್ತು ಹೂಗಳ ಬೆಲೆ ಮತ್ತಷ್ಟು ಏರಿಕೆಯಾಗಿರುವುದು ಗ್ರಾಹಕರಿಗೆ ಹೊರೆಯಾಗಿದೆ. ಆದರೂ ಹಬ್ಬದ ಸಂಭ್ರಮಕ್ಕೆ ಬೆಲೆ ಏರಿಕೆ ಅಡ್ಡಿಯಾಗದಂತೆ ಜನರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಖರೀದಿ ನಡೆಸುತ್ತಿರುವುದು ಕಂಡುಬಂತು. ಮಾರುಕಟ್ಟೆಯಲ್ಲಿ ದಾಳಿಂಬೆ, ಸೇಬು, ಸಪೋಟ, ಬಾಳೆಹಣ್ಣು ಸೇರಿದಂತೆ ವಿವಿಧ ಹಣ್ಣುಗಳ ಬೆಲೆಗಳಲ್ಲಿ ಏರಿಕೆಯಾಗಿದೆ. ಸಾಮಾನ್ಯ ದಿನಗಳಿಗೆ ಹೋಲಿಸಿದರೆ ಕೆಲವು ಹಣ್ಣುಗಳ ದರ ಪ್ರತಿ ಕೆಜಿಗೆ ಸುಮಾರು 100 ರಿಂದ 200 ಹೆಚ್ಚಳವಾಗಿದೆ ಎಂದು ಗ್ರಾಹಕರು ತಿಳಿಸಿದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಹಣ್ಣುಗಳ ಬೇಡಿಕೆ ಹೆಚ್ಚಿರುವುದರಿಂದ ಇನ್ನು ಹೂಗಳ ದರವು ಗಣನೀಯವಾಗಿ ಏರಿಕೆಯಾಗಿದೆ. ಸಾಮಾನ್ಯ ದಿನಗಳಲ್ಲಿ ಪ್ರತಿ ಮೊಳಕ್ಕೆ 30 ರಿಂದ 40ರಷ್ಟಿದ್ದ ಹೂಗಳ ಬೆಲೆ ವರಮಹಾಲಕ್ಷ್ಮಿ ಪೂಜೆಯ ಹಿನ್ನೆಲೆಯಲ್ಲಿ 50 ರಿಂದ 70 ಏರಿಕೆಯಾಗಿದೆ. ಹೂಗಳ ಬೆಲೆ ಹೆಚ್ಚಾದರೂ ಪೂಜೆಗೆ ಹೂ ಅತ್ಯಗತ್ಯವಾಗಿರುವುದರಿಂದ ಮಹಿಳೆಯರು ಸೇರಿದಂತೆ ಗ್ರಾಹಕರು ಹೂಗಳನ್ನು ಖರೀದಿಸುತ್ತಿರುವುದು ಕಂಡುಬಂತು. ಹಣ್ಣು, ಹೂಗಳ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಬಂದಿದ್ದ ಗ್ರಾಹಕರು ವ್ಯಾಪಾರಸ್ಥರೊಂದಿಗೆ ಚೌಕಾಸಿ ನಡೆಸಿ ಖರೀದಿ ಮಾಡುತ್ತಿದ್ದರು. ಕೆಲವರು ಅಗತ್ಯವಿರುವಷ್ಟು ಮಾತ್ರ ಹಣ್ಣು, ಹೂಗಳನ್ನು ಖರೀದಿಸಿದರೆ ಇನ್ನು ಕೆಲವರು ಕುಟುಂಬದ ಸಂಪ್ರದಾಯದಂತೆ ವಿವಿಧ ಬಗೆಯ ಹಣ್ಣು ಹಾಗೂ ಹೂಗಳನ್ನು ಖರೀದಿಸಿದರು. ವರಮಹಾಲಕ್ಷ್ಮಿ ಪೂಜೆಯ ಹಿನ್ನೆಲೆಯಲ್ಲಿ ಬಾಳೆದಿಂಡು, ಮಾವಿನ ಎಲೆ, ವಿವಿಧ ಹೂಗಳು, ಹಣ್ಣುಗಳು ಹಾಗೂ ಪೂಜಾ ಸಾಮಗ್ರಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಇದರಿಂದಾಗಿ ನಗರದ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ವ್ಯಾಪಾರ ವಹಿವಾಟು ಕೂಡ ಚುರುಕುಗೊಂಡಿದೆ. ಶ್ರಾವಣ ಮಾಸದ ಮೊದಲ ಶುಕ್ರವಾರ ನಡೆಯುವ ವರಮಹಾಲಕ್ಷ್ಮಿ ಪೂಜೆಗೆ ಈ ಬಾರಿ ವಿಶೇಷ ಮಹತ್ವವಿದ್ದು, ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ತಮ್ಮ ಮನೆಗಳಲ್ಲಿ ಪೂಜೆ ನೆರವೇರಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಅಲಂಕರಿಸಿ ಲಕ್ಷ್ಮೀ ದೇವಿಯ ಮೂರ್ತಿ ಅಥವಾ ಕಲಶ ಪ್ರತಿಷ್ಠಾಪನೆಗೆ ಅಗತ್ಯವಿರುವ ಪೂಜಾ ಸಾಮಗ್ರಿಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಬೆಳಗ್ಗೆನಿಂದಲೇ ಮಾರುಕಟ್ಟೆಗೆ ತೆರಳಿ ಪೂಜೆಗೆ ಬೇಕಾದ ಹೂ, ಹಣ್ಣು, ಬಾಳೆದಿಂಡು ಹಾಗೂ ಇತರೆ ಸಾಮಗ್ರಿಗಳನ್ನು ಖರೀದಿಸುತ್ತಿರುವುದು ಕಂಡುಬಂತು. ಬೆಲೆ ಏರಿಕೆಯ ನಡುವೆಯೂ ವರಮಹಾಲಕ್ಷ್ಮಿ ಪೂಜೆಯನ್ನು ಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಬೇಕೆಂಬ ಉತ್ಸಾಹ ಜನರಲ್ಲಿ ಕಡಿಮೆಯಾಗಿಲ್ಲ. ಒಟ್ಟಿನಲ್ಲಿ ಬೆಲೆ ಏರಿಕೆ ಹಾಗೂ ಆರ್ಥಿಕ ಸಂಕಷ್ಟದ ನಡುವೆಯೂ ವರಮಹಾಲಕ್ಷ್ಮಿ ಪೂಜೆಯ ಸಂಭ್ರಮ ನಗರದಲ್ಲಿ ಕಳೆಗಟ್ಟಿದ್ದು, ಮಾರುಕಟ್ಟೆಗಳಲ್ಲಿ ಜನದಟ್ಟಣೆ ಮತ್ತು ಖರೀದಿ ಭರಾಟೆ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಉಡುಪಿಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಮಟ್ಟದ ಕೇನಿ ಮಾದುನಿ ಶಿಟೋರಿಯಾ ಕರಾಟೆ ಸಂಸ್ಥೆಯ ಚಾಂಪಿಯನ್ಶಿಪ್ 5.0 ಕರಾಟೆ ಸ್ಪರ್ಧೆಯಲ್ಲಿ ರಾಯಚೂರಿನ ಪಾತ್ರೆ ಸ್ಪೋರ್ಟ್ಸ್ ಅಂಡ್ ಕರಾಟೆ ಅಕಾಡೆಮಿಯ 24 ಕರಾಟೆ ಪಟುಗಳು ಭಾಗವಹಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಸ್ಪರ್ಧೆಯ ಕಟ ವಿಭಾಗದಲ್ಲಿ 3 ಸ್ವರ್ಣ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕಗಳು ಸೇರಿದಂತೆ ಒಟ್ಟು 11 ಪದಕಗಳನ್ನು ರಾಯಚೂರು ತಂಡ ಪಡೆದುಕೊಂಡಿದೆ. ಕಮಿಟಿ ಫೈಟ್ ವಿಭಾಗದಲ್ಲಿ 5 ಪ್ರಥಮ, 8 ದ್ವಿತೀಯ ಹಾಗೂ 11 ತೃತೀಯ ಸ್ಥಾನಗಳ ಟ್ರೋಫಿಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದೆ. ರಾಯಚೂರು ತಂಡ 34 ಪುರಸ್ಕಾರಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಸ್ಪರ್ಧೆಯಲ್ಲಿ ನವೋದಯ, ಸಿಬಿಎಸ್ಇ, ರೇಸ್ ಕಾನ್ಸೆಪ್ಟ್, ರೇಸ್ ಚಾಣಕ್ಯ, ಸೇಂಟ್ ಮೇರಿಸ್ ಕಾನ್ವೆಂಟ್, ಶ್ರೀ ಚೈತನ್ಯ, ನವಚೇತನ
ನವಚೇತನ ಕೇಂದ್ರೀಯ ವಿದ್ಯಾಲಯ, ಮದರ್ ಟ್ರಸ್ಟ್ ಹಾಗೂ ರತ್ನ ಮಾಡರ್ನ್ ಸ್ಕೂಲ್ಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳ ಈ ಸಾಧನೆಯು ಶಾಲೆ ಮತ್ತು ಪಾತ್ರೆ ಕರಾಟೆ ಸ್ಪೋರ್ಟ್ ಅಕಾಡೆಮಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಈ ಕುರಿತು ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡ ತಿಮ್ಮಾರೆಡ್ಡಿ ಮಾತನಾಡಿ, ರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸಾಧಿಸಿರುವ ಈ ಯಶಸ್ಸು ಹೆಮ್ಮೆಯ ವಿಷಯವಾಗಿದೆ. ಅವರ ಸಾಧನೆಯು ಇತರೆ ವಿದ್ಯಾರ್ಥಿಗಳಲ್ಲಿಯೂ ಕರಾಟೆ ಕ್ರೀಡೆಯ ಬಗ್ಗೆ ಆಸಕ್ತಿ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ಪ್ರೇರಣೆಯಾಗಿದೆ ಎಂದು ತಿಳಿಸಿದರು. ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಿರಿಯ ಕರಾಟೆ ತರಬೇತುದಾರ ರಾಮಚಂದ್ರ ಪಾತ್ರೆ, ಅನಿರುದ್ಧ್ ಪಾತ್ರೆ, ಸಹಾಯಕ ತರಬೇತುದಾರ ವೀರೇಶ್, ಮನೋಜ್, ಶಿವಲಿಂಗ, ಫರಾನ್ ಹಾಗೂ ತೇಜಸ್ ಸೇರಿದಂತೆ ಕರಾಟೆ ಪಟುಗಳು, ಪೋಷಕರು ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಸಾರಿಗೆ ಬಸ್, ಆಟೋ ಮತ್ತು ಬೈಕ್ಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ಇಬ್ಬರು ಬೈಕ್ ಸವಾರರು ಮೃತಪಟ್ಟ ಘಟನೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಜಾಲಹಳ್ಳಿಯಿಂದ ತಿಂತಣಿ ಬ್ರಿಡ್ಜ್ ಕಡೆ ತೆರಳುತ್ತಿದ್ದ ಬೈಕ್ ಸವಾರರು ಎದುರಿನಿಂದ ಬಂದ ಆಟೋ ಡಿಕ್ಕಿ ಹೊಡೆದು ಬಸ್ಗೆ ಅಪ್ಪಳಿಸಿದ್ದಾರೆ. ಮೃತರನ್ನು 17 ವರ್ಷದ ವಿಜಯ್ ಮತ್ತು 21 ವರ್ಷದ ಉದಯ್ ಎಂದು ಗುರುತಿಸಲಾಗಿದೆ. ಬಸ್ ಗಾಲಿಗೆ ಸಿಲುಕಿ ಯುವಕರು ಜೀವ ಕಳೆದುಕೊಂಡಿದ್ದಾರೆ. ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಮುಂದುವರೆದ ಪ್ರತಿಭಟನೆ, ಪಾದಯಾತ್ರೆ. ಹೊಕ್ರಾಣಿ ಯುವತಿ ಅತ್ಯಾಚಾರ ಎಸಗಿ ಕೊಲೆ ಪ್ರಕರಣ, 3 ಜನ ಆರೋಪಿಗಳ ಬಂಧನ, ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಡಿಸಿ ಪೂವಿತಾ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊಲೆ, ಅತ್ಯಾಚಾರ, ಶೋಷಿತರ ರಕ್ಷಣೆಯಲ್ಲಿ ಪೊಲೀಸ್ ಇಲಾಖೆ ವಿಫಲ, ವಿಶ್ವನಾಥ್ ಪಟ್ಟಿ ಆರೋಪ. ವರಮಹಾಲಕ್ಷ್ಮಿ ಹಬ್ಬದ ಸಡಗರ, ಬೆಲೆ ಏರಿಕೆ ಮಧ್ಯೆಯೂ ಖರೀದಿಯಲ್ಲಿ ತೊಡಗಿದ ಜನತೆ. ರಾಷ್ಟ್ರೀಯ ಕರಾಟೆ ಸ್ಪರ್ಧೆ, ಪಾತ್ರೆ ಅಕಾಡೆಮಿ ತಂಡಕ್ಕೆ ಜಯ. ಮತ್ತು ಜಾಲಹಳ್ಳಿ ರಸ್ತೆ ಅಪಘಾತ, ಇಬ್ಬರು ಬೈಕ್ ಸವಾರರ ಸಾವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.